ಲೇಡಿ ರೌಡಿ ಶೀಟರ್ ಮೇಲೆ ಪೊಲೀಸ್ ಅಪ್ಪರಿಗೆ ಲವ್. ಚಿನ್ನ ಮುದ್ದು ಬಂಗಾರಿ ಕಿಸ್ಮಿ ಹಗ್ಮಿ ಅಂತೇಳಿ ಮೆಸೇಜ್ಗಳಾಗಿದೆ. ಇಲ್ಲಿ ಚಿನ್ನ ಮುದ್ದು ಬಂಗಾರಿ ಎಂದವರಿಂದಲೇ ಬೆದರಿಕೆ ಕೇಳಿ ಬಂದಿರುವಂಥದ್ದು. ಕೋಣನಕುಂಟೆ ಇನ್ಸ್ಪೆಕ್ಟರ್ ಪಾಪಣ್ಣನ ಲವ್ ಕಥೆ, ಲವ್ ಸ್ಟೋರಿ ಅಂತ ಹೇಳ್ಬೋದು. ಲೇಡಿ ರೌಡಿ ಶೀಟರ್ ಯಶಸ್ವಿನಿ ಹಿಂದೆ ಬಿದ್ದ ಕಾಕಿ. ಲೈಂಗಿಕ ಕಿರುಕುಳದ ಆರೋಪ ಮಾಡಿದ ಮಹಿಳೆ ಅಶ್ಲೀಲ ಸಂದೇಶ ಕಳುಹಿಸಿದಾಗ ವಿರೋಧಿಸಿದ್ದಕ್ಕೆ ಧಮಕಿ ಹಾಕಿದ್ದಾರೆ ಪೊಲೀಸ್ ಇನ್ಸ್ಪೆಕ್ಟರ್. ಸಂತ್ರಸ್ತೆ ವಾಟ್ಸಪ್ ಚಾಟ್ ಮತ್ತು ಆಡಿಯೋ ಸಾಕ್ಷ್ಯಗಳು ಈಗ ಎಲ್ಲ ಕಡೆ ಕೂಡ ವೈರಲ್ ಆಗ್ತಾ ಇದೆ. ಕಿರುಕುಳ ರಿವೀಲ್ ಮಾಡಿದ್ರೆ ಮಹಿಳೆಗೆ ಕೊಲೆ ಬೆದರಿಕೆ ಹಾಕಿದ್ದಾರೆ. ದೂರುದಾರೆ ಮತ್ತು ಆಕೆ ಮಕ್ಕಳ ಕೊಲೆ ಮಾಡುವ ಧಮಕಿಯನ್ನು ಕೂಡ ಹಾಕಿದ್ದಾರೆ. ಇನ್ಸ್ಪೆಕ್ಟರ್ ಪಾಪಣ್ಣ ವಿರುದ್ಧ ದೂರುದಾರೆ ಆರೋಪ ಮಾಡಿರುವಂಥದ್ದು. ಮಹಿಳೆಗೆ ಮಾನಸಿಕ ಕಿರುಕುಳ, ಲೈಂಗಿಕ ದೌರ್ಜನ್ಯ ಆರೋಪ ಕೇಳಿ ಬಂದಿದೆ. ಇನ್ಸ್ಪೆಕ್ಟರ್ ಮತ್ತು ದೂರುದಾರೆ ಆಡಿಯೋ ಎಲ್ಲ ಕಡೆ ಕೂಡ ಈಗ ವೈರಲ್ ಆಗಿದೆ. ಲೈಂಗಿಕ ಕಿರುಕುಳದ ಆರೋಪ ಮಾಡಿದ ಮಹಿಳೆ ಅಶ್ಲೀಲ ಸಂದೇಶ ಕಳುಹಿಸಿದಾಗ ವಿರೋಧಿಸಿದ್ದಕ್ಕೆ ಧಮಕಿಯನ್ನು ಹಾಕಿದ್ದಾರೆ. ಸಂತ್ರಸ್ತೆ ವಾಟ್ಸಪ್ ಚಾಟ್ ಮತ್ತು ಆಡಿಯೋ ಸಾಕ್ಷ್ಯ ಎಲ್ಲ ಕಡೆ ಲಭ್ಯ ಆಗಿದೆ. ಕಿರುಕುಳ ರಿವೀಲ್ ಮಾಡಿದ್ರೆ ಮಹಿಳೆಗೆ ಕೊಲೆ ಬೆದರಿಕೆ, ದೂರುದಾರೆ ಮತ್ತು ಆಕೆ ಮಕ್ಕಳ ಕೊಲೆ ಮಾಡುವ ಧಮಕಿಯನ್ನು ಹಾಕಿದ್ದಾರೆ. ಇನ್ಸ್ಪೆಕ್ಟರ್ ಪಾಪಣ್ಣ ವಿರುದ್ಧ ದೂರುದಾರೆ ಆರೋಪವನ್ನ ಮಾಡಿರುವಂಥದ್ದು. ನಾವು ಕೋಣನಕುಂಟೆಯ ಇನ್ಸ್ಪೆಕ್ಟರ್ ಮೇಲೆ ಈ ರೀತಿಯಾದಂತಹ ಆರೋಪ ಕೇಳಿ ಬಂದಿದೆ. ಲೇಡಿ ರೌಡಿ ಶೀಟರ್ ಮೇಲೆ ಪೊಲೀಸ್ ಅಪ್ಪನಿಗೆ ಲವ್ ಆಗಿದೆ. ಚಿನ್ನ ಮುದ್ದು ಬಂಗಾರಿ ಅಂತೇಳಿ ವಾಟ್ಸಪ್ನಲ್ಲಿ ಚಾಟ್ ಮಾಡಿದ್ದಾರೆ. ಈಗಾಗಲೇ 3 ತಿಂಗಳಿಂದ ಈ ರೀತಿಯಾಗಿ ನಡ್ಕೊಂಡು ಬರ್ತಾ ಇತ್ತು. ಏನ್ರಿ ಇದ್ರ ಒಂದ್ ಮೆಸೇಜ್ ಇಲ್ಲ, ಒಂದ್ ರಿಪ್ಲೈ ಇಲ್ಲ, ಏನ್ ಅನ್ಕೋಬೇಕು? ನಿಮ್ ಮೆಸೇಜ್ ಮಾಡ್ಬೇಡ, ಮಾತಾಡ್ಸ್ಬಿಡಂದ್ರಪ್ಪ, ನಾ ಮಾತಾಡ್ಸೋದಿಲ್ಲಪ್ಪ. ಹೇಳಿ, ಏನ್ ಮಾಡ್ತಾ ಇದ್ಯಾ? ಏನ್ ಪ್ರಾಬ್ಲಮ್ ಆಗಿದೆ ನಿನಗೆ? ಏನಾದ್ರೂ ಹೇಳ್ಬೇಕಲ್ವ ನನಗೆ ನೀನು? ಹಲೋ, ಎಲ್ಲಿದ್ಯಾ ಈಗ? ಏನ್ ಮಾಡ್ತಾ ಇದ್ಯಾ ಡಲ್ಲು? ಏನ್ ಪ್ರಾಬ್ಲಮ್ ಆಗಿತ್ತು ನಿನ್ಗೆ? ಮೆಸೇಜ್ ಮಾಡ್ತಿರ್ಲಿಲ್ವಲ್ಲ? ನೀನೇ ನನ್ನ ಆತ್ಮೀಯ ಅನ್ಕೊಂಡಿದ್ಯೋ ಇಲ್ವೋ ಹೇಳಪ್ಪ, ಮಾತಾಡು. ಏನಾಗಿತ್ತು? ಏನೂ ಇಲ್ಲ. ಹೇಳು ಹುಡುಗಿ, ಏನಾಗಿದೆ? ಎಂತದೂ ಇಲ್ಲ. ಆರಾಮಿದ್ಯಾ? ಯಾಕೆ ನನ್ನ ಜೊತೆ ಮಾತಾಡಲ್ಲ ನೀನು? ಏನಾದ್ರು ಪ್ರಾಬ್ಲಮ್ ಆಗಿದೆಯಾ ನನ್ನಿಂದ ಏನಾದ್ರು? ಇಲ್ಲ ಸರ್. ಇಲ್ಲ ಸರ್. ಸಾರ್ ಅಂತ್ಯಾ? ಬೆಳಿಗ್ಗೆನೆ ಓದಬೇಕಾ? ಇನ್ಸ್ಪೆಕ್ಟರ್ ರೆಸ್ಪೆಕ್ಟ್ ಕೊಡ್ಬೇಕಲ್ಲ. ನಾನು ಇನ್ಸ್ಪೆಕ್ಟರ್ ತರ ಯಾವತ್ತ ನಿನ್ ಜೊತೆ ಮಾತಾಡಿದಿನ? ಆಯ್ತಪ್ಪ, ಬೆಳಿಗ್ಗೆ ನೀನ್ ಬೇಜಾರ್ ಮಾಡೋದ್ ಬೇಡ. ಸಾರಿ ಕಣ. ಹೇಳಿ. ಮತ್ತೆ ಸಾರ್ ಅಂತ್ಯ? ಏನು ಸರಿಯಾಗಿ ಮಾತಾಡೋ. ಕಾಫಿ ಆಯ್ತಾ? ನೀನ್ ಕೊಡಿಸ್ತೀಯಾ? ಅರೆ ಅಷ್ಟೇ. ನೀನು ಫೋನೇ ಎತ್ಕೊಳಲ್ಲ, ನೀನು ಮೆಸೇಜೇ ಮಾಡಲ್ಲ. ಇಲ್ಲ, ನೀನ್ ಮೆಸೇಜ್ ಮಾಡ್ಬೇಡ, ನಾನು ಯಾವತ್ತೂ ಮಾಡೋದು ಇಲ್ಲ. ನಮ್ಮಿಂದ ಡಿಸ್ಟರ್ಬ್ ಆಗುತ್ತೆ, ಯಾರಿಗೂ ಇಷ್ಟ ಆಗಲ್ಲ ಕಣ ನನ್ಗೆ. ಡ್ಯೂಟಿಗೆ ಹೋಗಿಲ್ವಾ? ಡ್ಯೂಟಿಲೇ ಇದ್ದೀನಿ. ನೈಟ್ ಎಲ್ಲ ಜಾತ್ರೆ ಅಲ್ವಾ ಇಲ್ಲಿ? ಮನೆಗೆ ಹೋಗಿಲ್ವಾ? ಮನೆಗೆ ಹೋಗಿಲ್ಲ. ನೀನ್ ಕರೆದಿದ್ರೆ ನಿನ್ನ ಹತ್ರನೇ ಬಂದ್ಬಿಡ್ತಿದೆ, ನಿಮ್ ಮನೆಗೆ. ಮತ್ತೆ ಎಲ್ಲಿ ಸ್ಟೇಷನ್ ಅಲ್ಲೇ ಮಲಗಿದ್ರಾ? ಇಲ್ಲ, ಇಲ್ಲಿ ಹೋಟೆಲ್ ಅಲ್ಲಿ ಇದ್ದೀನಿ, ಇಲ್ಲಿ BK ಸರ್ಕಲ್ ಹತ್ರ. ಮತ್ತೆ ಹೇಳಿ. ಮೊಬೈಲ್ ತಗೊಂಡ ನಿಂದು? ಇಲ್ಲ, ಮಂಡೇ ಬರುತ್ತೆ. ಯಶು? ಯಶು ಮುದ್ದು? ಯಶು ಮುದ್ದು, ಏನಾಗಿದೆ ಚಿನ್ನು ನಿನ್ಗೆ? ಏನೂ ಇಲ್ಲ. ಯಾಕೆ ನನ್ ಜೊತೆ ಮಾತಾಡಲ್ಲ ನೀನು? ಹಂಗೇನಿಲ್ಲ. ಯಾಕೆ ಮೆಸೇಜ್ ರಿಪ್ಲೈ ಮಾಡಲ್ಲ ಡಾಲು? ಸ್ವಲ್ಪ ಹಿಂಗೆ ಬಿಸಿ ಇದೆ ಅಲ್ಲ. ಏನಪ್ಪ? ನಿಮ್ಗೆ ಗೊತ್ತಲ್ಲ, ಬಿಸಿ ಇದೆ. ನೋಡು, ಇಷ್ಟ ಸ್ನೇಹಿತರ ಜೊತೆ ಮಾತಾಡಿದಷ್ಟು ಪ್ರಪಂಚದಲ್ಲಿ ಯಾವ್ದು ಬಿಸಿ ಇರಲ್ಲ, ಹೌದಲ್ವಾ? ಹುಡುಗಿ,
ಹ್ಮ್ ಆರಾಮಿದ್ಯಾ? ಆರಾಮಿದ್ದೀನಿ. ಏನು ಒಂದ್ ಸ್ಮೈಲ್ ಕೊಡು. ಹ್ಮ್ ಆ ತರನ ತರನ ಸ್ಮೈಲು. ಯಶು ಹ್ಮ್ ಯಶು ಬೇಬಿ ಆ, ಏನನ್ಬೇಕು? ಯಶು ಬೇಬಿ ಅಂದ್ರೆ ನನಗೆ ನೀನು ಹ್ಞೂ ಅನ್ಬೇಕು. ಪಾಪಣ್ಣ. ಪಾಪು ಅನ್ಬೇಕು. ಪಾಪಣ್ಣ ಅಂತನ? ಏಯ್ ಹ್ಮ್ ಯಶು ಬೇಬಿ ಹ್ಮ್ ಏನನ್ಬೇಕು? ಯಶು ಬೇಬಿ ಪಾಪಣ್ಣ ಪಾಪು ಅಂತಲ್ವ ಹೇಳಿದ್ದು? ಪಾಪು ಅನ್ಬೇಕಾ? ನೀವು ಇನ್ಸ್ಪೆಕ್ಟರ್ ಅಲ್ಲ, ರೆಸ್ಪೆಕ್ಟ್ ಕೊಡ್ಬೇಕಲ್ಲ. ನಾನ್ ನೋಡಿ ಈಗ ಅಲ್ಲೇ ಬಂದು ಹೊಡಿತೀನಿ ನಿನ್ಗೆ ಇನ್ಸ್ಪೆಕ್ಟರ್ ಅಂದ್ರೆ. ಹ್ಮ್ ಬೇಕಾ? ಒದೇ ಬೇಕಾ? ಬೇಡ. ಯಶು ಯಶು ಚಿನ್ನು ಹ್ಮ್ ಬಂಗಾರು ಬಂಗಾರು ಏಯ್ ಒಂದ್ ಮುತ್ತು ಕೊಡ್ಬೇಕು ಅನ್ಸುತ್ತೆ ಈಗ. ಆ ಒಂದ್ ಮುತ್ತು ಕೊಡ್ಬೇಕು ಅನ್ಸುತ್ತೆ ಯಶುಗೆ. ಯಪ್ಪ ಯಾಕೆ? ದೇವ್ರೆ, ಬೇಡವಾ? ನಿಮ್ಮ ಮೆಸೇಜ್ ಎಲ್ಲ ಮರ್ತೋಗಿದ್ದೀರಾ? ಏನಂತ? ಮೆಸೇಜು ಏನಂತ ಹೇಳು. ನೀವು ಕಳ್ಸಿದ ಮೆಸೇಜ್ ಎಲ್ಲ ಮರ್ತೋಗಿದ್ದೀರಾ? ಹ್ಮ್ ಹ್ಮ್ ಏಕೆ? ಕೇಳಿದೆ. ಏನ್ ಮೆಸೇಜ್ ಹೇಳು. ನೀವು ಕಳಿಸ್ತಿದ್ದಿದ್ದು ಮೆಸೇಜು. ಎಲ್ಲ ಇಟ್ಕೊಂಡಿದ್ಯಾ? ಹ್ಮ್ ಏನ್ ಮಾಡ್ತಿ ಇಟ್ಕೊಂಡು? ಏನು ಮಾಡಲಿ? ಡಿಲೀಟ್ ಮಾಡ. ಹ್ಮ್ ವಾ ಇನ್ಸ್ಪೆಕ್ಟರ್ ಅಂತ ಕರಿಬೇಡ, ಪಾಪು ಅಂತ ಕರಿ, ಈ ರೀತಿಯಾಗಿ ಮೆಸೇಜನ್ನು ಕಾಲನ ಮಾಡಿದ್ದಾರೆ. ಕಾಫಿ ಕುಡಿಸ್ತೀಯಾ, ಮನೆಗೆ ಬರಲಾ ಅಂತೇಳಿ ಟಾರ್ಚರನ್ನು ನೀಡಿದ್ದಾರೆ ಕೋಣನಕುಂಟೆ ಇನ್ಸ್ಪೆಕ್ಟರ್. ನಿರಂತರವಾಗಿ ಕರೆ ಮಾಡಿ ನನಗೆ ಹಿಂಸೆ ಕೊಡ್ತಾರೆ ಇನ್ಸ್ಪೆಕ್ಟರ್ ಪಾಪಣ್ಣ ವಿರುದ್ಧ ಯಶಸ್ವಿನಿ ಆರೋಪವನ್ನು ಮಾಡಿದ್ದಾರೆ. ಬೆಂಗಳೂರಿನ ಕೋಣನಕುಂಟೆ ಇನ್ಸ್ಪೆಕ್ಟರ್ ಪಾಪಣ್ಣ ಈ ರೀತಿಯಾಗಿ ವರ್ತನೆ ಕಂಡುಬಂದಿದೆ. ಕಿಸ್ ಕೊಡು, ಹಗ್ ಮಾಡ್ಕೋ ಅಂತ ಹಿಂಸೆಯನ್ನು ಮಾಡ್ತಾರೆ. ಯಾಕೆ ನನ್ನ ಮೆಸೇಜ್ಗೆ ರಿಪ್ಲೈ ಮಾಡಲ್ಲ ನೀನು ಅಂಥೇಳಿ ಪ್ರಶ್ನೆಯನ್ನು ಮಾಡಿದ್ದಾರೆ. ಈ ರೀತಿಯಾಗಿ ಟಾರ್ಚರನ್ನು ಇನ್ಸ್ಪೆಕ್ಟರ್ ಪಾಪಣ್ಣ ಕೊಡ್ತಾ ಇದ್ರು. ಇನ್ಸ್ಪೆಕ್ಟರ್ ಪಾಪಣ್ಣ ಅನ್ನಬಾರ್ದು, ಪಾಪು ಅನ್ನಬೇಕು. ಇನ್ಸ್ಪೆಕ್ಟರ್ ಅಂದರೆ ಅಲ್ಲೇ ಬಂದು ಹೊಡಿತೀನಿ ನೋಡು, ಈ ರೀತಿಯಾಗಿ ಎಲ್ಲ ಯಶಸ್ವಿನಿ ಅವರ ಜೊತೆಗೆ ವರ್ತನೆಯನ್ನು ಮಾಡಿದ್ದಾರೆ. ಅವರ ಆಡಿಯೋ ಕೂಡ ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ವೈರಲ್ ಆಗ್ತಾ ಇದೆ. ಇದರ ವಿರುದ್ಧವಾಗಿ ಇನ್ಸ್ಪೆಕ್ಟರ್ ಪಾಪಣ್ಣವರ ವಿರುದ್ಧವಾಗಿ ಯಶಸ್ವಿನಿ ಅವರು ಲೈಂಗಿಕ ದೌರ್ಜನ್ಯದ ಆರೋಪವನ್ನು ಮಾಡಿದ್ದಾರೆ. ನಿರಂತರವಾಗಿ ಕರೆ ಮಾಡಿ ಹಿಂಸೆಯನ್ನು ಕೊಡ್ತಾರೆ ನನಗೆ ಅಂತೇಳಿ ಯಶಸ್ವಿನಿ ಅವರು ಆರೋಪವನ್ನು ಮಾಡಿರುವಂಥದ್ದು. ಇನ್ಸ್ಪೆಕ್ಟರ್ ಪಾಪಣ್ಣ ವಿರುದ್ಧ ಯಶಸ್ವಿನಿ ಆರೋಪವನ್ನು ಮಾಡಿದ್ದಾರೆ. ಬೆಂಗಳೂರಿನ ಕೋಣನಕುಂಟೆ ಇನ್ಸ್ಪೆಕ್ಟರ್ ಪಾಪಣ್ಣ. ಬಂದಾಗ ಶಂಕರ್ ಬಿದ್ರೆ ಅವರು ರಿಲೇಟಿವ್ ಇಲ್ಲ ನಾನು ಈ ಕಂಪ್ಲೇಂಟ್ ತಗೊಳಕ್ ಆಗಲ್ಲ ಅಂತ ಮಾತಾಡ್ತಿರೋದು. ಇವತ್ತು ನಾನು ಇಲ್ಲಿ ಕಮಿಷನರ್ ಆಫೀಸ್ ಮುಂದೆ ಬಂದಿದ್ದೀನಿ. ಕೋಣನಕುಂಟೆ ಇನ್ಸ್ಪೆಕ್ಟರ್ ಪಾಪಣ್ಣ ಅವ್ರ ಮೇಲೆ ಕಂಪ್ಲೇಂಟ್ ಕೊಡೋಕೆ. ನನಗೆ ತುಂಬಾ ಟೋಟಲಿ ಹರಾಸ್ ಮಾಡ್ತಿದ್ದಾರೆ. ಕೆಟ್ಟ ಮೆಸೇಜ್ ಕಳ್ಸೋದು, ಐ ಲವ್ ಯು, ಯು ಆರ್ ವೆರಿ ಸೆಕ್ಸಿ, ಇನ್ನ ಕೆಟ್ಟದಾಗಿದೆ. ಆ ಮೆಸೇಜಸ್ ಎಲ್ಲ ನಿಮ್ಗೆ ಫಾರ್ವರ್ಡ್ ಮಾಡಿದ್ದಾರೆ ನಮ್ಮ ಅಡ್ವೊಕೇಟ್ ಅವರು. ಪ್ರತಿನಿತ್ಯ ಡೈಲಿ ಬೆಳಿಗ್ಗೆ ಫೋನ್ ಮಾಡ್ತಾರೆ, ಸಾಯಂಕಾಲ ಫೋನ್ ಮಾಡ್ತಾರೆ, ಮೆಸೇಜ್ ಮಾಡ್ತಾರೆ. ಯಾಕೆ ವಾಪಸ್ ನೀನ್ ಮಾಡಲ್ಲ, ಯಾಕೆ ಮಾತಾಡ್ತಿಲ್ಲ ನನ್ನ ಹತ್ರ, ನಿಮ್ ಮನೆಗೆ ಬರ್ಬೇಕು ಅಂತಾರೆ. ಏನ್ ಅರ್ಥ ಸರ್? ನಾನು ಇನ್ಸ್ಪೆಕ್ಟ್ರು ಅಂದ್ರೆ ಏನು ನನ್ನ ಇನ್ಸ್ಪೆಕ್ಟ್ರು ಅಂತ್ಯಾ, ನಾನು ನಿನ್ ಕ್ಲೋಸ್ ಫ್ರೆಂಡು ಅಂತಾರೆ. ಈಗ ನನ್ನ ಮೇಲೆ ರೌಡಿ ಶೀಟ್ ಮಾಡಿದ್ದಾರೆ. ರೌಡಿ ಶೀಟ್ ಮಾಡಿದ್ಮೇಲೆ ಇನ್ಸ್ಪೆಕ್ಟ್ರು ನನ್ನ ಹತ್ರ ಕ್ಲೋಸ್ ಫ್ರೆಂಡ್ ಹೆಂಗಾಗ್ತಾರೆ ಸರ್? 2009 ಅಲ್ಲಿ ಆರ್ ಟಿ ನಗರಲ್ಲಿ ಹಿಂಗೆ ನ್ಯಾಯ ಕೇಳಕ್ ಹೋದಾಗ ಅಲ್ಲಿ BP ಪ್ರಸಾದ್ ಅಂತ ಇರ್ತಾನೆ. ಅವನು ಕಂಪ್ಲೇಂಟ್ ಕೊಡಕ್ ಹೋದ್ರೆ ನನ್ನ ಹೆಂಡತಿ ಮನೇಲಿಲ್ಲ, ನಿಮ್ ಮನೆಗೆ ಊಟಕ್ಕೆ ಬರ್ತೀನಿ, ನಿಮ್ ಜೊತೆ ಏಕಾಂತವಾಗಿ ಇರ್ಬೇಕು ಅಂತಾನೆ. ಅವಾಗ್ಲೂ ಕಮಿಷನರ್ ಆಫೀಸಲ್ಲಿ ಬಂದು ಶಂಕರ್ ಬಿದ್ರೆ ಅವರು ಇದ್ರು. ಕಂಪ್ಲೇಂಟ್ ಕೊಡೋಕೆ ಅಂತ ಬಂದಾಗ ಶಂಕರ್ ಬಿದ್ರೆ ಅವರು ರಿಲೇಟಿವ್ ಇಲ್ಲ ನಾನು ಈ ಕಂಪ್ಲೇಂಟ್ ತಗೊಳಕ್ ಆಗಲ್ಲ ಅಂತ ಅಂದ್ರು. ನಾನು ಸ್ಟ್ರೈಟ್ ಹೋಗಿ TV9 ಅಲ್ಲಿ ಕುತ್ಕೊಂತೀನಿ.
ಅವಾಗ ಶಂಕರ್ ಬಿದ್ರೆ ಅವರೇ ಲೈನ್ ಬರ್ತಾರೆ, ಏನಿದು ಇಷ್ಟು ಚಿಕ್ಕ ಇಶ್ಯೂ ಇಷ್ಟು ದೊಡ್ಡದ್ ಮಾಡ್ತಿದ್ದೀರಾ, ಬ್ಯಾಂಗ್ಳೂರಲ್ಲಿ ಇದೆಲ್ಲ ಕಾಮನ್ ಈಸಿಯಾಗಿ ತಗೊಬೇಕು ಅಂತಾರೆ. ನನ್ ಜೊತೆ ಪ್ರಮೀಳಾ ನೇಸರ್ಗಿ ಅವ್ರು ಕೂತಿರ್ತಾರೆ, ಮಂಜುಳಾ ನಾಯ್ಡು ಅವ್ರು ಕೂತಿರ್ತಾರೆ, ವಿಮ್ಲಾ ಅವ್ರು ಕೂತಿರ್ತಾರೆ. ಅವಾಗ ನಾನೇ ಬೋಲ್ಡ್ ಆಗಿ ಮಾತಾಡ್ತೀನಿ, ಏನ್ ಸರ್ ಇದೆಲ್ಲ ಬ್ಯಾಂಗ್ಳೂರಲ್ಲಿ ಕಾಮನ್ ಈಸಿ ಆಗ್ತಾರೆ. ನೀವು ಒಂದು ಕಮಿಷನರು ಅಂತ ಮಾತಾಡ್ತಿಲ್ಲ, ಒಂದು ಪಬ್ಲಿಕ್ ತರ ಮಾತಾಡ್ತೀನಿ, ಬೇಜಾರು ಮಾಡ್ಕೊಂಬಿಡಿ. ಹೇಳಿ ಅಂತಾರೆ. ಇದೆಲ್ಲ ಬ್ಯಾಂಗ್ಳೂರಲ್ಲಿ ಕಾಮನ್ ಅಲ್ಲ ಸರ್, ಈಸಿಯಾಗಿ ತೊಗೊಬೇಕಲ್ಲ. ನಿಮ್ಮ ಹೆಂಡ್ತಿದೋ ನಿಮ್ಮ ಮಗಳದ ನಂಬರ್ ಕೊಟ್ಬಿಡಿ, ಡೈಲಿ ನಿಮ್ಮ ಮನೆಗೆ ಊಟಕ್ಕೆ ಬರಲಿ, ಏಕಾಂತವಾಗಿರ್ಲಿ, BP ಪ್ರಸಾದ್ ಅಂತೀನಿ. ಶಂಕರ್ ಬಿದ್ರೆ ಅವರು ಇಲ್ಲ ನಾನು ಸಸ್ಪೆಂಡ್ ಮಾಡೋಕ್ಕಾಗಲ್ಲ ಅಂತಾರೆ. ನೀವು ಸಸ್ಪೆಂಡ್ ಮಾಡದೆ ಹೋದ್ರೆ ನಾನು ಇದೇ ಕಮಿಷನರ್ ಆಫೀಸ್ ಮುಂದೆ ಸೀಮೆಣ್ಣೆ ಹೊಯ್ಕೊಂಡು ಅಂಟಿಸ್ಕೊಂತೀನಿ ಅಂತ. ಅದು ಬಿಟ್ಟು 1 ವರ್ಷಕ್ಕೆ ನನ್ನ ಮೇಲೆ ರೌಡಿ ಶೀಟ್ ಓಪನ್ ಮಾಡ್ತಾರೆ ಬಸವನಗುಡಿ ಸ್ಟೇಷನ್ ಅಲ್ಲಿ. ರೌಡಿ ಶೀಟ್ ಓಪನ್ ಮಾಡಿದಾಗ 2017 ಇವರು ಇರ್ತಾರೆ ಇನ್ಸ್ಪೆಕ್ಟರ್ ಪಾಪಣ್ಣ, ಎನ್ಕ್ವೈರಿಗೆ ಅಂತ ಕರೆಸ್ತಾರೆ. ನನ್ನ 2016 ಎನ್ಕ್ವೈರಿಗೆ ಅಂತ ಕರೆಸ್ತಾರೆ. ನಂಬರ್ ಕೇಳ್ತಾರೆ, ಇನ್ಸ್ಪೆಕ್ಟರ್ ನಂಬರ್ ಕೇಳಿದಾಗ ಕೊಡಲೇಬೇಕು. ಕೊಟ್ಟಾಗ ಎಷ್ಟು ಫಿಲ್ತಿ ಲ್ಯಾಂಗ್ವೇಜ್ ಅಲ್ಲಿ ಮೆಸೇಜ್ ಮಾಡಿದ್ದಾರೆ ಅಂದ್ರೆ, ಅಷ್ಟು ಫಿಲ್ತಿ ಲ್ಯಾಂಗ್ವೇಜ್, ಯು ಆರ್ ವೆರಿ ಸೆಕ್ಸಿ, ಅದು ಇದು, ನಾನು ನಿಮ್ಮ ಮನೆಗೆ ಬರಬೇಕು ಅಂತ. ಅವಾಗ ನಾನು ಕಂಪ್ಲೇಂಟ್ ಕೊಡೋಣ ಅಂತ ಕಮಿಷನರ್ ಆಫೀಸ್ ಒಂದ್ಸತಿ ಶಂಕರ್ ಬಿದ್ರೆ ಅವ್ರ ಹತ್ರ ಬಂದಾಗಲೇ ನಾನು ನ್ಯಾಯ. ಡಯಾಬಿಟಿಸ್ಗೆ ಮೆಡಿಸಿನ್ ತಗೊಂಡು ಶುಗರ್ ಕಂಟ್ರೋಲ್ನಲ್ಲಿದ್ದೀರಾ? ಆದ್ರೆ ಸತ್ಯ ಏನ್ ಗೊತ್ತಾ, ಅವು ರಕ್ತದ ಶುಗರ್ ಲೆವೆಲ್ ಅನ್ನ ಕಡಿಮೆ ಮಾಡ್ತವೆ ನಿಜ, ಆದ್ರೆ ದೀರ್ಘಕಾಲದವರೆಗಲ್ಲ. ಹೃದಯ, ನರಮಂಡಲ, ಕಿಡ್ನಿ, ಲಿವರ್ ಮೇಲೆ ಒತ್ತಡ ಬೀರುತ್ತೆ, ಒಂದು ಹೋಗಿ ಇನ್ನೊಂದಾಗುತ್ತೆ. ಮೆಹಾಟೋನ್ ಕೇರಳದ ಆಯುರ್ವೇದ ಫಾರ್ಮುಲೇಷನ್. ಇದು ಶುಗರ್ ಮಾತ್ರ ಕಂಟ್ರೋಲ್ ಮಾಡಲ್ಲ, ಇಡೀ ಮೆಟಾಬಾಲಿಕ್ ಬ್ಯಾಲೆನ್ಸ್ ಅನ್ನೇ ರಿಪೇರಿ ಮಾಡಿಬಿಡುತ್ತೆ. ಮೆಹಾಟೋನ್ ದೀರ್ಘಕಾಲದ ಸಹಜ ಜೀವನಕ್ಕೆ ಸಹಾಯ ಮಾಡುತ್ತದೆ.